ಹೆವಿ ಅಂತಾನು ಹೇಳ್ತಾ ಇದ್ದೀರಾ. ಸೊ ಹಾಗಾದ್ರೆ ಮಕ್ಕಳೆಲ್ಲ ತಿನ್ಬೋದಾ ಸರ್, ಅಥವಾ ಏಜ್ ಆದವರು, ಈಗ ಡಯಾಬಿಟಿಸ್ ಇರುತ್ತೆ ಅಂತವ್ರೆಲ್ಲ ತಿನ್ಬೋದಾ? ಯಾರು ತಿನ್ಬೋದು, ಯಾರೆಲ್ಲ ತಿನ್ಬಾರ್ದು ಅಂತ? ಖಂಡಿತ ಹಲಸಿನ ಹಣ್ಣನ್ನ 3 ವರ್ಷದ ಒಳಗಿನ ಮಕ್ಕಳು, ಆದಷ್ಟು ಜೀರ್ಣಶಕ್ತಿ ಕಡಿಮೆ ಇರ್ತಕ್ಕಂಥ ಮಕ್ಕಳು, ಯಾರಿಗೆ ಡೈಲಿ ಮೋಷನ್ ಆಗೋದಿಲ್ಲ, ಸಮಯಕ್ಕೆ ಅನುಗುಣವಾಗಿ ಹಸುವಾಗೋದಿಲ್ಲ, ಜೀರ್ಣ ಅಂತ ಫೀಲ್ ಮಾಡ್ತಿರ್ತಾರೆ, ಅಥವಾ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೋತಿರ್ತಾರೆ, ಅಂತ ಮಕ್ಕಳಿಗೆ ಹಲಸಿನ ಹಣ್ಣು ಕೊಡಬೇಡಿ. ಯಾಕೆ ಅಂತಂದ್ರೆ ಇದು ಗುರು ಜೀರ್ಣಕ್ರಿಯೆಗೆ ಹೆವಿ, ಹಲಸಿನ ಹಣ್ಣು ಕೊಡಬಾರ್ದು. ತದನಂತರ ಈ ಯಾರು ಚೆನ್ನಾಗಿ ಆಟ ಆಡ್ತಾರೆ, ಚೆನ್ನಾಗಿ ಕುಣಿತಾರೆ, ಸ್ಪೋರ್ಟ್ಸ್ ಆಡ್ತಾರೆ, ಜಿಮ್ ಮಾಡ್ತಾರೆ, ಹೊರಗಡೆ ಹೋಗಿ ಆಟ ಆಡ್ಕೊಂಡ್ ಬರ್ತಾರೆ, ಅಂತರಿಗೆ ಕೊಡಿ. ಒಂದಲ್ಲ 2 ತುಳಿ ತಿನ್ನಿ. ನಮ್ ಕಡೆ ಜೀರ ಇರುತ್ತೆ. ನಮ್ ಕಡೆ ಗದ್ದೆ ಕೆಲಸ ಮಾಡೋರು ಹಸುವಾದಾಗ ಒಂದೊಂದು ಹಲಸಿನ ಹಣ್ಣನ್ನ ಕೈ ಹಾಕಿ ಹಲಸಿನ ಹಣ್ಣನ್ನ ತೂತ್ ಮಾಡಿ ಕೈಯಿಂದನೇ ಒಳಗಡೆ ಹೋಗಿ ಅದನ್ನ ಒಂದೊಂದು ತಿಂದು ಹಲಸಿನ ಹಣ್ಣ ಖಾಲಿ ಮಾಡ್ತಿದ್ರು. ಒಂದೊಂದು ಹಲಸಿನ ಹಣ್ಣು ತಿನ್ನಷ್ಟು ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ ನೀವು ಅಷ್ಟು ವರ್ಕ್ ಮಾಡಿರ್ಬೇಕು. ಬಿಗ್ಗೆಸ್ಟ್ ಫ್ರೂಟ್ ಅಂತ ಸರ್, ದ ಬಿಗ್ಗೆಸ್ಟ್ ಫ್ರೂಟ್. ಮತ್ತೆ ಇದಕ್ಕೆ ಪ್ರೊಟೆಕ್ಷನ್ ಲೇಯರ್ ನೋಡಿ, ಸುತ್ತು ಮುಳ್ಳಿರುತ್ತೆ. ಅಂದ್ರೆ ಯಾರು ಚೆನ್ನಾಗಿ ಹಲಸಿನ ಹಣ್ಣು ತಿಂತೀರಿ ನಿಮ್ಮ ದೇಹವು ಅದೇ ತರ ಪ್ರೊಟೆಕ್ಷನ್ ಆಗಿರುತ್ತೆ. ಯದ್ ಭಾವೋ ತದ್ ಭವತಿ, ಯಾವಂತೆ ಲೋಕೆ ತಾವಂತೆ ಪುರುಷಃ. ಸೊ ಹೇಗೆ ಅದು ಇರುತ್ತೋ ಹಾಗೆ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಒಂದು ಹಲಸಿನ ಹಣ್ಣು ನಿಮ್ಮ ಜೀವ ರಕ್ಷಕವಾಗಿರುತ್ತೆ, ನಿಮ್ಮ ಜೀವಕ್ಕೆ ರಕ್ಷಣೆಯನ್ನು ನೀಡುತ್ತೆ. ಹಾಗಾಗಿ ಹಲಸಿನ ಹಣ್ಣನ್ನ ನೀವು ಮನೆಯಲ್ಲಿ ಆದಷ್ಟು, ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಾನು ಕ್ಯಾಲ್ಸಿಯಂ ಕಾರ್ಬೈಡ್ ಇಡ್ತಾರೆ ಮಾವಿನ ಹಣ್ಣಿಗೆ ಅಂತ ನಿನ್ನೆ ಹೇಳ್ತಾ ಇದ್ದೆ ಸಂಚಿಕೆಯಲ್ಲಿ. ಈಗ ಹಲಸಿನ ಹಣ್ಣಿಗೂ ಕೂಡ ನೈಸರ್ಗಿಕವಾಗಿ ಹಣ್ಣಾಗೋದನ್ನ ತಪ್ಪಿಸಿ ಬಂದು ಈ ಮಾರ್ಕೆಟ್ ಅಲ್ಲಿ ಬೇಗ ಹಣ್ಣಾಗಬೇಕು ಅಂತ ತಿಳಿಸಿ ಅದಕ್ಕೂ ಕೆಮಿಕಲ್ ಹಾಕಕ್ಕೆ ಇಚ್ಛೆ ಪಡ್ತಾರೆ. ಹಾಗಾಗಿ ಅದನ್ನು ಕೂಡ ನೀವು ಪರೀಕ್ಷೆ ಮಾಡೇ ತಗೋಬೇಕು. ಯಾಕೆ ಅಂತಂದ್ರೆ ಆದಷ್ಟು ನೈಸರ್ಗಿಕವಾಗಿ ಹಳ್ಳಿ ಕಡೆ ಮಾರ್ತಿರ್ತಾರೆ ರೋಡ್ ಸೈಡು, ಅಂತಲ್ಲಿ ತಗೊಳ್ಳಿ. ವ್ಯಾಪಾರಸ್ಥರು ತಗೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಿ ತೆಗೆದುಕೊಂಡ್ರೆ ಉತ್ತಮ. ಈಗ ಡಯಾಬಿಟಿಸ್ ಇರೋರು ಹೆಂಗೆ ತಗೊಳ್ಬೇಕಾ ತಗೊಳ್ಬಾರ್ದು? ಡಯಾಬಿಟಿಸ್ ಇರೋರು ಹಲಸಿನ ಹಣ್ಣನ್ನ ಅಂದ್ರೆ ಕಾಯಿ ಇದ್ದಾಗ ತಿನ್ಬೋದು ಹಲಸಿನ ಹಣ್ಣ, ಅದು ಆಂಟಿ ಡಯಾಬಿಟಿಕ್ ಆಗುತ್ತೆ. ಹಣ್ಣಾದಾಗ ಹೆಚ್ಚು ಅದರಲ್ಲಿ ನಮಗೆ ಸಕ್ಕರೆ ಅಂಶ ಬರೋದ್ರಿಂದ ಅವರು ಹಿತವಾಗಿ ಮಿತವಾಗಿ ಒಂದೊಂದು ತೊಳೆಯನ್ನ ತಿನ್ನೋದ್ರ ಮುಖಾಂತರ ಹೆಚ್ಚು ಈ ಆಹಾರವನ್ನ ಕಡಿಮೆ ಮಾಡಿ ಹಣ್ಣನ್ನ ಜಾಸ್ತಿ ತಿಂದಾಗ ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಮಾಡುವ ಒಂದು ರೀತಿಯಲ್ಲಿ ಅವರು ತಮ್ಮ ಧೃತಿ ಸ್ಮೃತಿ ಅಂತಾರೆ ಅವನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ಅವರು ಸಮಯಕ್ಕನುಗುಣವಾಗಿ ಈ ಸೀಸನ್ಗೆ ಅನುಗುಣವಾಗಿ ಈ ಸೀಸನಿನ ಅಮೃತವನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಆಹಾರವನ್ನು ಬಿಡೋದು ಬೇಡ. ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಜಾಸ್ತಿ ಮಾಡ್ಕೊಳ್ಳೋದೇ ಬೇಡ, ಔಷಧಿನೂ ಜಾಸ್ತಿ ತಗೊಳ್ಳೋದು ಬೇಡ, ಆಹಾರ ಕಡಿಮೆ ತಿನ್ನಿ, ಹಣ್ಣುಗಳನ್ನ ಸ್ವಲ್ಪ ಈ ಸೀಸನ್ಗೆ ಅನುಗುಣವಾಗಿ ನೈಸರ್ಗಿಕವಾದ ಹಣ್ಣುಗಳನ್ನ ತಿನ್ನಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಆನಂತರ ಹಲಸಿನ ಹಣ್ಣನ್ನ ಯಾರು ತಿನ್ನಬಾರ್ದು ಅಂತಂದ್ರೆ ಯಾರಿಗೆ ಅಸ್ತಮ ಇದೆ, ಯಾರಿಗೆ ಅಗ್ನಿಮಾಂದ್ಯ ಇದೆ, ಯಾರಿಗೆ ಮೋಷನ್ ಆಗೋದಿಲ್ಲ, ಯಾರಿಗೆ ಅಜೀರ್ಣ ಯಾದಿಗೆ, ಯಾರಿಗೆ ಕಫ ಮತ್ತು ಈ ಏನಂತ ಹೇಳಿದ್ರೆ ಬ್ಲಾಕೇಜಸ್ ಇರ್ತಾವಲ್ಲ, ಈ ಚರ್ಮ ರೋಗಗಳು, DVT ಅಂದ್ರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಥವಾ ಸೆಲ್ಯುಲೈಟಿಸ್ ಆಗಿ ತುಂಬಾ ಸೋರಿಯಾಸಿಸ್ ಪೇಷಂಟ್ಗಳು, ಮತ್ತೆ ಹೆಡ್ಏಕ್ ಪೇಷಂಟ್ಸ್, ತಲೆನೋವು ಪೇಷಂಟ್, ಅವರುಗಳು ಇದನ್ನ ಹೆಚ್ಚು ಜಾಸ್ತಿ ಮಾಡುತ್ತೆ ಸರ್. ಅದು ಪಿತ್ತ ಜಾಸ್ತಿ ಮಾಡುತ್ತೋ ಅಥವಾ ಕಫವನ್ನ ಜಾಸ್ತಿ ಮಾಡುತ್ತೆ? ಈಗ ಏನು ಅಂತಂದ್ರೆ ಹಲಸಿನ ಹಣ್ಣು ಹಣ್ಣಾದಾಗ ಪಿತ್ತ ಮತ್ತು ಕಫವನ್ನ ಕಡಿಮೆ ಮಾಡುತ್ತೆ ಅಂತ ನಮ್ಮ ಆಯುರ್ವೇದ ಬುಕ್ ಅಲ್ಲಿ ಹೇಳ್ತಾರೆ. ಮಧುರಂ ಸ ಕಷಾಯಂ, ಇದು ಮಧುರ ರಸ ಮತ್ತು ಕಷಾಯ ಅನುರಸವನ್ನ ಹೊಂದಿದ್ದು ಮತ್ತು ಶೀತ ಗುಣವನ್ನ ಹೊಂದಿದೆ. ಪಿತ್ತ ಕಪಾಪಹಂ ಅಂತ ಹೇಳ್ತಾರೆ, ಪಿತ್ತ ಕಫವನ್ನ ಕಡಿಮೆ ಮಾಡುತ್ತೆ. ಸಪಕ್ವಂ ಪನಸಂ ಅಂದ್ರೆ ಯಾವ ಹಲಸಿನ ಹಣ್ಣು ಸಂಪೂರ್ಣವಾಗಿ ಹಣ್ಣಾಗಿರುತ್ತೋ ಆ ಹಣ್ಣು ಮಧುರ ರಸವನ್ನ ಕಷಾಯ ಅನುರಸವನ್ನ ಹೊಂದಿದೆ. ಅದೇ ರೀತಿ ಪಿತ್ತ ಕಫವನ್ನ ಕಡಿಮೆ ಮಾಡುತ್ತೆ, ಹಣ್ಣಾದ್ಮೇಲೆ ವಾತವನ್ನು ಕಡಿಮೆ ಮಾಡಲೇಬೇಕು. ತದನಂತರ ಇದು ಶೀತ ಗುಣವನ್ನ ಹೊಂದಿದೆ, ಇದು ಬ್ರಹ್ಮಣ ಆಕ್ಷನ್ ಅನ್ನ ಮಾಡುತ್ತೆ, ಜೀವನ ಅಂದ್ರೆ ತರ್ಪಣವನ್ನ ಮಾಡುತ್ತೆ, ಜೀವನವನ್ನ ಈ ಪ್ರಾಣಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಪೋಷಕಾಂಶಗಳನ್ನು ಹೆಚ್ಚಿಗೆ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಮಲ್ಟಿ ವಿಟಮಿನ್ಗಳನ್ನು ಅತಿ ಹೆಚ್ಚು ಒದಗಿಸಿಕೊಡೋದ್ರಿಂದ ಇಟ್ ಈಸ್ ಅ ಟೋಟಲ್ ಜಂಬೂ ಆಫರ್ ಅಂತ ಕರೀತಾರಲ್ಲ, ಎಲ್ಲದು ಒಂದರಲ್ಲೇನೆ. ಸೊ ಅಂತ ಒಂದು ಹಣ್ಣು, ಇದನ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಹಲಸನ್ನು ತಿನ್ನಿ, ಮಾವನ್ನು ತಿನ್ನಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಆದರೆ ಆಹಾರ ಕಡಿಮೆ ತಿನ್ನಿ, ಬ್ಯಾಲೆನ್ಸ್ ಆಗುತ್ತೆ, ಔಷಧಿ ಜಾಸ್ತಿ ತಗೊಳ್ಳೋದು ನಿಲ್ಲುತ್ತೆ. ಮತ್ತೆ ಸರ್, ಇವಾಗ ಹಲಸಿನ ಹಣ್ಣನ್ನು ತಿನ್ನೋದು ಕೆಲವೊಬ್ರದ್ದು ರೂಢಿ ಇದೆ, ಜೇನುತುಪ್ಪದ ಜೊತೆಗೆ ತಿಂತಾರೆ. ಅದರಿಂದ ಏನ್ ಪ್ರಯೋಜನ ಅಥವಾ ಹಾಕಬಹುದಾ ಅಂತ ಸರ್? ಖಂಡಿತ, ನೀವು ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಜೇನುತುಪ್ಪ ಮತ್ತು ಹಲಸಿನ ಹಣ್ಣು, ಜೇನುತುಪ್ಪ
ಅದು ಕಷಾಯ ಮಧುರ ರಸ ಬರುತ್ತೆ. ಇದು ಮಧುರ ಕಷಾಯ ರಸ ಬರುತ್ತೆ. ಸೊ ಆದ್ರೆ ಅದರಲ್ಲಿ ವ್ಯವಾಯಿ ವಿಕಾಸಿ ಗುಣ ಇದೆ, ತೀಕ್ಷ್ಣ ಗುಣ ಇದೆ, ಕಪಹಾರ ಗುಣ ಇದೆ. ಇದು ಅಗ್ನಿ ಮಾಂದ್ಯ ಮಾಡುತ್ತೆ, ಅದು ಅಗ್ನಿಯನ್ನ ಇನ್ನು ಉತ್ತೇಜನಗೊಳಿಸುತ್ತೆ. ಯಾಕೆ ಅಂದ್ರೆ ವ್ಯವಾಯಿ ವಿಕಾಸಿ ಮತ್ತು ತೀಕ್ಷ್ಣ ಗುಣದಿಂದ ಅದು ಮತ್ತು ದೇಹವನ್ನ ಅದು ಈ ಗುಣದಿಂದ ಅದು ತೆಳ್ಳಗೂ ಮಾಡುತ್ತೆ, ಅಂದ್ರೆ ನಮ್ಮ ಮೇಧಧಾತುವನ್ನ ಕಡಿಮೆ ಮಾಡುತ್ತೆ. ಈ ಹಣ್ಣು ಇದನ್ನ ತಿಂದಂಗೆ ಅದು ಅಪೋಸಿಟ್ ಆಗಿ ಕೆಲಸ ಮಾಡೋದ್ರಿಂದ ನೀವು ಹೆಚ್ಚಿನ ಭಾಗ ತಿಂದ್ರೂ ನಿಮ್ಮ ದೇಹಕ್ಕೆ ಅದು ಭಾರ ಆಗೋದಿಲ್ಲ, ಬೇಗ ಜೀರ್ಣ ಮಾಡಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಜೇನು ಮತ್ತು ಹಲಸು ತುಂಬಾ ಒಳ್ಳೇದು. ಆದ್ರೆ ಯಾರು ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದನ್ನ ಕೇಳಿ ತಿಳಿದು ತಿನ್ಬೇಕು. ಆದ್ರೆ ಜೇನು ಕೂಡ ಇವತ್ತು ಮಾರ್ಕೆಟಲ್ಲಿ ಸಿಗೋದು ಕಾಸಿ ಫಿಲ್ಟರ್ ಮಾಡಿರೋ ಜೇನು, ಅದು ವೀರ್ಯ ವಿರುದ್ಧ. ಅದನ್ನು ತಿಂದ್ರೆ ನಾವೇನು ಹೇಳಕ್ ಹೊರಟಿದೆವೋ ಆ ಪೋಷಕಾಂಶಗಳು ಸಿಗದೆ ಇರ್ಬೋದು. ಆದರೆ ಆಯ್ದ ಜೇನನ್ನ ಶುದ್ಧವಾಗಿರ್ತಕ್ಕಂಥ, ಶುದ್ಧವಾಗಿ ಮಾರುವಂತ ಆಯುರ್ವೇದ ವೈದ್ಯರು ಸಿಗ್ತಾರೆ. ಸಿಟಿಯಲ್ಲಿ ಇರ್ತಾರೆ ಅಥವಾ ನಿಮ್ಮ ಊರಲ್ಲಿ ಇರ್ತಾರೆ, ಅಥವಾ ಶುದ್ಧವಾಗಿ ಜೇನನ್ನ ಕಾಡಿಂದ ತೆಗೆದುಕೊಡೋರು ಇರ್ತಾರೆ. ಅದನ್ನ ಇನ್ನೊಂದು ರೂಪಕ್ಕೆ ತಿರುಗಿಸಿ ಹೆಚ್ಚಿನ ಪ್ರಮಾಣ ಮಾಡೋದಕ್ಕೆ ಕೆಮಿಕಲ್ ಹಾಕಿ ಮಾಡೋರು ಇದ್ದಾರೆ. ನೀವು ಅದನ್ನ ಪರೀಕ್ಷಿಸಿ ತೆಗೆದುಕೊಂಡು ತಿಂದ್ರೆ ಉತ್ತಮ. ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್. ಈಗ ನಿಮ್ಮ ಲಾಸ್ಟ್ ಸಂದೇಶ ಏನು ಸರ್ ಜನರಿಗೆ ಈ ಸೀಸನಲ್ ಫ್ರೂಟ್ಸ್ ಬಗ್ಗೆ? ಹಲ್ಸ್ ಆಗಿರ್ಬೋದು, ಮಾವು ಆಗಿರ್ಬೋದು, ನಿಮ್ಮ ಸಂದೇಶ ಏನು ಸರ್? ಖಂಡಿತ ಏನು ಅಂತಂದ್ರೆ, ಇವತ್ತಿನ ಮಕ್ಕಳಲ್ಲಿ ಯಾವ ಮಕ್ಳು ನೋಡ್ರಿ ಮೊಬೈಲ್ ಹಿಡ್ಕೊಂಡಿರ್ತವೆ. ಯಾವ ಮಕ್ಳು ಕೈಯಲ್ಲಿ ನೋಡಿ ಲೇಸ್, ಕುರ್ಕುರೆ, ಚಿಪ್ಸು, ಫಿಂಗರ್ ಚಿಪ್ಸು, ಓಕೆ, ಚಾಕ್ಲೇಟ್ಸ್, ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ, ಪಾನಿಪುರಿ, ನೂಡಲ್ಸ್, ಲೇಸ್, ಕುರ್ಕುರೆ ಇದೇ ಮಾತಾಡ್ತಾರೆ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಋತು ಸಹಜವಾಗಿ ನೈಸರ್ಗಿಕವಾಗಿ ಬರುವಂತಹ ಹಲಸು, ಮಾವು ಮತ್ತು ಈಗೇನು ನಾವು ಜಂಬು ಅಥವಾ ಇದು ನೇರಳೆ ಹಣ್ಣು ಅಂತ ಕರಿತೀವಿ, ಈ ತರದ ಹಣ್ಣಿನ ಬಗ್ಗೆ ಪೋಷಕರು ಅವರಿಗೆ ತಿಳಿಸ್ಕೊಡ್ಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ನೈಸರ್ಗಿಕವಾಗಿರತಕ್ಕಂತಹ ಶಕ್ತಿ ಬೇಕು, ಬಲ ಬೇಕು, ಇಮ್ಯುನಿಟಿ ಬೇಕು, ಮೇಧೋಶಕ್ತಿ ಜಾಸ್ತಿ ಬೇಕು, ಸ್ಮೃತಿ ಬೇಕು, ಧೃತಿ ಬೇಕು ಅಂತಂದ್ರೆ ಸಹಜವಾಗಿ ಕಾಲಕ್ಕನುಗುಣವಾಗಿ ಋತು ಸಹಜವಾಗಿ ಬೆಳೆಯುವಂತಹ ಆಹಾರ ಮತ್ತು ತರಕಾರಿಗಳನ್ನ ಮಕ್ಕಳಿಗೆ ಪರಿಚಯಿಸ್ರಿ, ಮಕ್ಕಳಿಗೆ ತಿಳಿಸ್ಕೊಡಿ. ಆದಷ್ಟು ಲೇಸು, ಕುರ್ಕುರೆ, ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ, ಪಾನಿಪುರಿ, ನೂಡಲ್ಸು ಇವೆಲ್ಲವನ್ನ ಬಿಡಿಸ್ರಿ ಸಾಕು. ಹೊಟ್ಟೆ ಅಜೀರ್ಣ ಆಗಿ, ಮೋಷನ್ ಆಗದೇನೆ, ಗ್ಯಾಸ್ಟ್ರಿಕ್ ಆಗಿ, ಅವರಿಗೆ ಅಗ್ನಿಮಾಂದ್ಯ ಆಗಿ, ಸಹಜ ಹರ್ಷ ಆಗಿ ಹೊತ್ತಾರು ಕಾಯಿಲೆಗಳು ಬರ್ತಾ ಇದೆ. ಕಣ್ಣು ಹೋಗಿದಾವೆ, ಕಿವಿ ಕೇಳಿಸ್ಕೊತಿಲ್ಲ, ಕೂದಲು ಉದುರ್ತಾ ಇದೆ, ದೇಹದ ಕಾಂತಿ ಕಡಿಮೆ ಆಗಿದೆ, ಮುಖದಲ್ಲಿ ಕಳೆ ಇಲ್ಲ, ಫ್ಯಾಟ್ ತುಂಬಿಕೊಂಡಿದೆ, ಅವ್ರ ಎಲುಬಲ್ಲಿ ಶಕ್ತಿ ಇಲ್ಲ, ಕ್ಯಾಲ್ಸಿಯಂ ಇಲ್ಲ. ಎಷ್ಟು ಮಕ್ಕಳು ನೋಡ್ತಿದ್ದೀವ್ರಿ ನಾವು. ದಯವಿಟ್ಟು ಪೋಷಕರು ಇದನ್ನು ಗಮನಿಸಿ ನೈಸರ್ಗಿಕವಾಗಿ ಬೆಳೆಯುವಂತಹ ಆಹಾರದ ಕಡೆ ಗಮನ ಕೊಡಿ. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಹೇಳ್ತಾರೆ, ಆಹಾರಸ್ಯ ರೋಗ ಸಂಭವ, ಆಹಾರಸ್ಯ ದೇಹ ಸಂಭವ. ಆಹಾರದಿಂದನೇ ಆರೋಗ್ಯ, ಆಹಾರದಿಂದನೇ ದೇಹ. ಯಾರ ಮಾತನ್ನು ನಂಬೇಡಿ. ಇವತ್ತಿನ ಯಾವುದೇ ವಿಜ್ಞಾನ ಬಂದ್ರೂ ಕೂಡ ವಿಜ್ಞಾನದಿಂದ ಯಾರೂ ಕೂಡ ಸಂಪೂರ್ಣವಾದ ಆರೋಗ್ಯವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ಒಂದು ಅಡಿಯಲ್ಲಿ ಬರುವಂಥದ್ದು ಜ್ಞಾನ ಇಸ್ ಆಯುರ್ವೇದ ಪಂಚಮ ವೇದ 4 ವೇದಗಳಲ್ಲಿ ಇದು ಒಂದು ಉಪವೇದ, ಅಥರ್ವರ್ಣದ ಉಪವೇದ, ಪಂಚಮ ವೇದ ಅಂತ ಕರೀತಾರೆ. ವೇದ ಆ ಕಾಲದಿಂದ ಬಂದಿರತಕ್ಕಂಥ ಒಂದು ಜ್ಞಾನದಿಂದ ವಿಜ್ಞಾನವೋ ಹೊರತು ವಿಜ್ಞಾನದಿಂದ ಜ್ಞಾನ ಅಲ್ಲ. ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ? ತ್ರಿಕಾಲ ಸತ್ಯ, ತ್ರಿವರ್ಗ ಸಾಧ್ಯ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇದು ಸತ್ಯ. ನಮ್ಮಂತೆ ನಮ್ಮ ಪೂರ್ವಜರು ಎಷ್ಟೋ ಜನ ಬಾಳಿದ್ರು, ಅವರು ಅದನ್ನು ಅನುಸರಿಸಿದ್ರು, 100 ವರ್ಷ ತುಂಬ ಚೆನ್ನಾಗಿ ಬಾಳಿದ್ರು. ನಾವು ಅನುಸರಿಸೋಣ, ನಾವು ಆರೋಗ್ಯಯುತವಾದ ಜೀವನವನ್ನು ಮಾಡೋಣ, ನೈಸರ್ಗಿಕವಾಗಿರ್ತಕ್ಕಂಥ ಹಣ್ಣುಗಳನ್ನು ತಿನ್ನೋಣ. ನಿಮ್ಮ ಮಕ್ಕಳನ್ನು ಒಳ್ಳೆಯ ಶಕ್ತಿಯನ್ನು, ನೈಸರ್ಗಿಕ ಹಣ್ಣುಗಳನ್ನು ಕೊಟ್ಟು ಬೆಳೆಸೋಣ. ಅವರಿಗೂ ಇದರ ಮಾಹಿತಿ ಕೊಟ್ಟು ಅವರು ಮುಂದಿನ ಮಕ್ಕಳಿಗೆ ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸುವಂತೆ ನೋಡ್ಕೊಳ್ಳೋಣ. ಇದು ಆಯುರ್ವೇದ ಶಕ್ತಿ, ಇದು ಆಯುರ್ವೇದದ ಯುಕ್ತಿ, ಇದು ಆಯುರ್ವೇದದ ಸಂಪತ್ತು. ಎಲ್ಲರೂ ಬೆಳೆಸ್ಕೊಂಡು ಆರೋಗ್ಯವಾಗಿರೋಣ ಅನ್ನೋದು ನನ್ನ ಒಂದು ಮೂಲ ಉದ್ದೇಶ. ಇನ್ನೊಂದು ಕಡೆ ಹೇಳ್ತಾರೆ, ತಚ್ಚನಿತ್ಯಂ ಪ್ರಯುಂಜಿತ ಸ್ವಸ್ಥಂ ಏನ ಅನುವರ್ತತೆ ಅಜಾತಾನಾಂ ವಿಕಾರಾಣಾಂ ಅನುತ್ಪತ್ತಿಕರಂ ಚಯತ್. ಅಂದರೆ ನಾನು ಹೇಳಿದಂತೆ ಈ ನೈಸರ್ಗಿಕವಾಗಿರ್ತಕ್ಕಂಥ ಆಹಾರಗಳನ್ನು, ಹಣ್ಣುಗಳನ್ನು, ನೈಸರ್ಗಿಕವಾಗಿ ದಿನನಿತ್ಯ ಮಾಡುವ ವ್ಯಾಯಾಮಗಳನ್ನು ನಾವು ದಿನನಿತ್ಯ ಮಾಡ್ತಾ ಬಂದಿದ್ದೇ ಸತ್ಯ ಆಗಿದ್ದರೆ, ಕಾಲಕ್ರಮೇಣವಾಗಿ ಋತುಗಳ ವೈಪರೀತ್ಯದಿಂದ ರೋಗಗಳು ಬಂದರೆ ತನ್ನಿಂದ ತಾನೇ ಆ ರೋಗಗಳು ಮಾಯ ಆಗ್ತವೆ. ಜೊತೆಗೆ ಬರದೇ ಇರೋ ರೋಗಗಳು ಬರೋದೇ ಇಲ್ಲ. ಬಂದಿರೋ ರೋಗಗಳು ಹೇಗೆ ಸೂರ್ಯನ ಕಿರಣಗಳಿಗೆ ಇಬ್ಬನಿ ಆವಿಯಾದಂತೆ ರೋಗಗಳು ಕೂಡ ಮಾಯವಾಗುತ್ತೆ ಅನ್ನುತ್ತೆ ಆಯುರ್ವೇದ ಶಾಸ್ತ್ರ. ಇದು ಇವತ್ತಿನ ಜನರಿಗೆ ಕೊನೆಯದಾಗಿ ಸಂದೇಶ
ಇವತ್ತಿನ ಸಂಚಿಕೆಯಲ್ಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ಎಲ್ಲ ಉಪಯೋಗಿಸ್ತಿರೋ ಹಾಗೆ ಹೊಸ ಹೊಸ ಮಾಡರ್ನ್ ಲೈಫ್ ಸ್ಟೈಲ್ ಬರುತ್ತೆ. ಈಗ ABC ಜ್ಯೂಸ್ ತಗೊಳ್ಳಿ ಮಕ್ಕಳಿಗೆ, ಅದನ್ನು ಕೊಡಿ, ಅದೆಲ್ಲ ಚೆನ್ನಾಗಿ ಮಾಡುತ್ತೆ ಅಂತ. ಬಟ್ ಈ ಸೀಸನಲ್ ಫ್ರೂಟ್ಸ್ಗಳು ಕೊಡುವಂತಹ ರೋಗ ನಿರೋಧಕ ಶಕ್ತಿಯನ್ನು ಯಾರೂ ಗಮನಿಸಲ್ಲ. ಸೊ ಆ ಥರ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ದಲೆ ಅದನ್ನು ಕೂಡ ಅನುಸರಿಸ್ತಾ ಹೋಗೋಣ, ಆಯುರ್ವೇದವನ್ನು ಫಾಲೋ ಮಾಡೋಣ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಕ್ಕಂತಹ ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೀವಿ. ಧನ್ಯವಾದಗಳು. ನೀವು ಕೂಡ ಈ ಸಂಚಿಕೆಯಲ್ಲಿ ಬಹಳಷ್ಟು ಮಲೆನಾಡು ಭಾಗದಲ್ಲಿ ಹಲಸಿನಕಾಯಿಯಿಂದ ಮಾಡುವ ಖಾದ್ಯಗಳು ಏನೇನು ಬಹಳಷ್ಟು ಇನ್ಪುಟನ್ನು ಕೊಟ್ಟಿದ್ದೀರಿ. ನಿಮಗೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು, ಶ್ರೇಯಸ್ಸು, ವಿದ್ಯೆ, ಬುದ್ಧಿ ಎಲ್ಲದನ್ನು ದಯಪಾಲಿಸಲಿ ಅಂತ ನಾನು ಕೂಡ ನನ್ನ ಹೃದಯ ಸ್ಪರ್ಶಿ ಮಾತುಗಳಿಂದ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ನಿಮಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸ್ಟೇ ಆನ್. ಜೊತೆಗೆ ಈ ವಿಡಿಯೋಗಳನ್ನು ನೋಡ್ತಿರೋರು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದರಲ್ಲಿ ಮಾಹಿತಿ ನಿಮಗೆ ಇದೆ ಅಂತ ಅನಿಸಿದರೆ ಬೇರೊಬ್ಬರಿಗೆ ತಿಳಿಸಿ. ಅವರು ಕೂಡ ಜಾಣರಾಗಲಿ, ಅವರು ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಅವರು ಆರೋಗ್ಯವಂತರಾಗಿರಲಿ ಅನ್ನೋದು ನನ್ನ ಉದ್ದೇಶ. ಧನ್ಯವಾದ.